ಜೊತೆಯಲಿ ಜೊತೆಯಲಿ. ಶಾಂತಿ 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 ಶಾಂತಿಮತಿ ಶಾಂತಿ ದೇವಿ. ಆಹಾ, ಏನಂತ ಹೆಸರಿಟ್ರೋ ನಮ್ಮ ಅತ್ತೆ ಮಾವ ನಿನಗೆ. ನಿನ್ನ ಹೆಸರಿಗೂ ನಿನಗೂ ಅರ್ಥಕ್ಕೆ ಸಂಬಂಧ ಇಲ್ಲ. ನಾನು ಡಿವೋರ್ಸ್ ಪೇಪರು ಶಾಲಿನಿನೇ ಕಳಿಸಿರೋದು. ಅಪ್ಪಯ್ಯೂ ಸೈನ್ ಮಾಡಿದ್ದಾನೆ. ಶಾಂತಿ ಶಾಂತಿ, ಇಲ್ಲಿ ನೋಡು ಎಂತ ಅನಾಹುತ ಆಗಿದೆ ಅಂತ. ಏನ್ರಿ? ಡಿವೋರ್ಸ್ ಪೇಪರ್ಸು ಶಾಲಿನಿ ಕಳಿಸಿರೋದು. ರಿಟರ್ನ್ಸ್ಗೆ ನಮ್ಮ ಅಭಯು ಸೈನ್ ಮಾಡಿದ್ದಾನೆ. ಅಷ್ಟೇ ತಾನೆ? ಏನಷ್ಟೇ ತಾನೆ ಶಾಂತಿ, ನಾ ಕಾಮಿಡಿ ಮಾಡ್ತಾ ಇಲ್ಲ. ನಾನು ಕಾಮಿಡಿ ಅನ್ಕೊಂಡಿಲ್ಲ. ಅಲ್ವೇ, ಇದು ಡಿವೋರ್ಸ್ ವಿಷಯ. ನಮಗೆ ತಿಳಿಸದೆ ಅವರಿಬ್ರು ಹೇಗಿದ್ರೆ ಡಿಸಿಷನ್ ತಗೋತಾರೆ. ಶಾಲಿನಿ ಯಾಕೆ ಈ ತಲೆ ಕೆಟ್ಟ ಕೆಲಸ ಮಾಡಿದಾಳೆ? ಅಲ್ಲ ಕಣೆ, ಅವಳು ದುಡುಕಿ ಮಾಡಿದ್ರು ಇವ್ನು ನಮಗೆ ಹೇಳ್ಬೇಕಲ್ವಾ? ಇವನು ಯಾಕೆ ಇದಕ್ಕೆ ಸೈನ್ ಮಾಡಕ್ ಹೋದ? ಅವನ್ ಸೈನ್ ಮಾಡಿದ್ರು ತಾನೆ, ನಾನ್ ಮಾಡಿಸಿದ್ದು. ಅಂದ್ರೆ ನಿಮ್ಗೂ ಗೊತ್ತಾಗ್ಲಿಲ್ಲ ಅಲ್ವಾ? ಅದು ಅವನ್ ಸೈನ್ ಮಾಡಿದ್ದಲ್ಲ, ಫೋರ್ಜರಿ. ಮೊದಲು ಅಭಯ್ ಸೈನನ್ನ ಫೋರ್ಜರಿ ಮಾಡಿಸ್ದೆ, ಆಮೇಲೆ ಅದನ್ನೇ ಮುಂದಿಟ್ಕೊಂಡು ಶಾಲಿನಿ ಕೈ ಸೈನ್ ಮಾಡಿಸ್ದೆ. ಹೇಗೆ? ಅಯ್ಯೋ, ನೀನು ಮನೆ ಹಾಳು ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಏನು ಮಾತು ಅಂತ ಆಡ್ತಾ ಇದೀಯ ನೀನು? ಅಲ್ಲ ಕಣೆ, ಅಭಯ್ಗೆ ಗೊತ್ತಿದ್ದಾಗೆ ಅವನಿಂದ ಶಾಲಿನಿಗೆ ಡಿವೋರ್ಸ್ ಕೊಡಿಸ್ತೀಯ? ಕೊಡಿಸ್ಲೇಬೇಕು. ಮತ್ತೆ ನನ್ನ ಮಗ ಎಷ್ಟು ದಿನ ಅಂತ ಒಂಟಿಯಾಗಿರಕ್ಕೆ ಸಾಧ್ಯ? ಅವಳಂತೂ ಜಂಬ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಹಾಗಂತ ನನ್ನ ಮಗ ಎಲ್ಲ ಸಂತೋಷನೂ ಕಳ್ಕೊಂಡು ಬದುಕಬೇಕಾ? ಅವನಿಗೆ ಅಂತ ಒಂದು ಹೊಸ ಜೀವನ ಬೇಡವಾ? ರಾಕ್ಷಸಿ, ಏನು ಮಾತು ಅಂತ ಆಡ್ತಾ ಇದೆಯಾ? ಅದಕ್ಕಿಂತ ಹೇಳಿ ಶಾಲಿನಿ ಅಭಯನ ದೂರ ಮಾಡಬೇಕು ಅಂತ ಇದೆಯಾ? ಮಾಡಲೇಬೇಕು. ಮತ್ತೆ ಇಲ್ಲಾಂದ್ರೆ ನಮ್ಮ ಕಣ್ಮುಂದೆ ನಮ್ಮ ಜೀವನ ಹಾಳಾಗ್ಬಿಡೋದಿಲ್ವಾ? ಹಾಳಾಗಲ್ಲ, ನೀನು ಹಾಳು ಮಾಡ್ತಾ ಇದೀಯಾ. ಇಂಥ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಅಲ್ಲ ಕಣೆ, ಮಗ ಸೊಸೆ ಮಧ್ಯೆ ತಂದಿಟ್ಟು ಅವ್ರ ಸಂಬಂಧನ ಹಾಳು ಮಾಡುವಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿಯಾ ನೀನು? ಎಂತ ಕೇಳ್ಮಟ್ಟಾರಿ? ನಮ್ಮ ಮಗನ ಸುಖಕ್ಕೋಸ್ಕರ ನಾವು ಬಾರಿಸ್ಬಿಡ್ತೀನಿ ನೋಡು ಕತ್ತೆ. ಮಗನ ಸುಖ ಅಂತೆ, ಸಂತೋಷ ಅಂತೆ. ಶಾಲಿನಿನ ಬಿಟ್ಟು ಬದುಕ್ತೀನಿ, ನಾನು ಸುಖವಾಗಿರ್ತೀನಿ ಅಂತ ಅವ್ನು ಯಾವತ್ತೇ ಬಂದು ನಿನ್ಗೆ ಹೇಳಿದ್ದಾನೆ? ಬಾಯ್ ಬಿಟ್ಟು ಹೇಳಿಲ್ಲ ಅಷ್ಟೇ. ಆದ್ರೆ ಅವನಿಗೂ ಶಾಲಿನಿ ಸಹವಾಸ ಸಾಕಾಗ್ಬಿಟ್ಟಿದೆ. ಅವ್ನ ನಡವಳಿಕೆ ನೋಡಿದ್ರೆ ಗೊತ್ತಾಗೋದಿಲ್ವಾ? ಹಾ, ಮಣ್ಣು ಗೊತ್ತಾಗತ್ತೆ ನಿನಗೆ. ಅವರಿಬ್ರು ಒಬ್ಬರ ಮೇಲೆ ಒಬ್ರು ಜೀವನೇ ಇಟ್ಕೊಂಡಿದ್ದಾರೆ. ಅಂತ ಸಂಬಂಧನ ಹಾಳು ಮಾಡೋದಕ್ಕೆ ನೋಡ್ತಾ ಇದೀಯಾ? ಇಟ್ಕೊಂಡ್ಬಿಡ್ತಾರೆ ಜೀವನ. ಆ ಮಟ್ಟಕ್ಕೆ ಹಚ್ಕೊಂಡಿದ್ರೆ ಅವಳು ಯಾಕೆ ಇವನನ್ನು ಬಿಟ್ಟು ಹೋಗ್ತಾ ಇದ್ಲು? ಇವನ್ ಯಾಕೆ ಸುಮ್ಮನೆ ಇರ್ತಿದ್ದ? ನಿನಗೆ ಗೊತ್ತಾ ಅವ್ನು ಸುಮ್ಮನೆ ಬಿಟ್ಬಿಟ್ಟಿದ್ದಾನೆ ಅಂತ? ಅಭಯಿ ಇವತ್ತಿಗೂ ಶಾಲಿನಿಗೋಸ್ಕರ ಬದುಕ್ತಾ ಇದ್ದಾನೆ. ಪ್ರತಿ ನಿಮಿಷ ಪ್ರತಿ ಕ್ಷಣ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಅವ್ನು ಟ್ರೈ ಮಾಡ್ತಾನೆ ಇದ್ದಾನೆ. ಹಾಗಿರುವಾಗ ಇಂಥ ಕಂತ್ರಿ ಕೆಲಸ ಮಾಡೋದಕ್ಕೆ ಹೊರಟಿದೆಯಲ್ಲ, ಅಭಯ್ಗೆ ಏನಾದ್ರೂ ಗೊತ್ತಾದ್ರೆ ಅವ್ನು ನಿನ್ನನ್ನು ಸುಮ್ಮನೆ ಬಿಡ್ತಾನ? ಏನ್ ಮಾಡ್ಬಿಡ್ತಾನೆ? ಒಂದಷ್ಟು ದಿನ ಹಾರಾಡ್ತಾನೆ, ಆಮೇಲೆ ಅವಳ ಕಡೆಯಿಂದಾನೆ ಸೈನ್ ಆಗಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನೆ ಅಷ್ಟೇ. ಭ್ರಮೇಲಿ ಬದುಕ್ತಾ ಇದೀಯಾ ನೀನು? ಅಭಯ್ ಶಾಲಿನಿನ ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಬಿಟ್ಕೊಡೋ ಹಾಗೆ ನಾನು ಮಾಡ್ತೀನಿ. ನಾನೊಬ್ಳು ಕೆಟ್ಟ ಹೆಂಗೆ ಸುನ್ಕೊಂಡ್ರೂ ಪರವಾಗಿಲ್ಲ. ಮಗ ಸೊಸೆ ಮಧ್ಯೆ ತಂದಿಡೋಳು ಅಂತ ಅಂದ್ಕೊಂಡ್ರು ನನಗೆ ಚಿಂತೆ ಇಲ್ಲ. ಅವರಿಬ್ರು ದೂರ ಆಗೋ ಹಾಗೆ ನಾನು ಮಾಡ್ತೀನಿ. ಮೊಕ ಮುತ್ತಿ ನೋಡದೆ ಚೆಚ್ಚಾಕ್ಬಿಡ್ತೀನಿ ನಿನ್ನ. ಏನೋ ಹುಚ್ಚುಚ್ಚಾಗಿ ಆಡ್ತಾಳೆ, ಎಗರಾಡ್ತಾಳೆ, ಆಡ್ಕೊಳ್ಳಿ ಬಿಡು ಅಂತ ಬಿಟ್ರೆ ಅತಿ ಆಯ್ತು ನಿಂದು. ನೋಡು ಶಾಂತಿ, ಒಳ್ಳೆ ಮಾತಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಹುಚ್ಚಾಟ್ಗಳನ್ನೆಲ್ಲ ಬಿಟ್ಬಿಟ್ಟು ಮಗ ಸೊಸೆನ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡು. ಯಾಕೆ ಮತ್ತೆ ಆ ವಯಸ್ಸಾದವಳನ್ನ ಕಟ್ಕೊಂಡು ನನ್ನ ಮಗನ ಅರಳಬೇಕು ಅಂತಾನ? ಅವನು ಯಾಕೆ ನರಳ್ತಾನೆ? ಶಾಲಿನಿನೇ ಅವನ ಸುಖ ಸಂತೋಷ ಎಲ್ಲ. ಅವಳ ಜೊತೆ ಅವನು ಆನಂದವಾಗಿರ್ತಾನೆ. ಬಿಟ್ಬಿಡು ಅವರಿಬ್ಬರನ್ನ ಅವ್ರ ಪಾಡಿಗೆ. ಆಗಲ್ಲ ರೀ. ನನ್ನ ಮಗ ಅವನ ಆಸೆಗೆ ಕನಸಿಗೆ ಸಂತೋಷಕ್ಕೆ ಕಲ್ಲು ಹಾಕ್ಕೊಂಡು ಬಲವಂತವಾಗಿ ನಗೋ ಥರ ನಾಟಕ ಆಡ್ಕೊಂಡು ಇಷ್ಟ ಇಲ್ಲದೆ ಹೋದ್ರೆ ಅವಳ ಜೊತೆ ಸಂಸಾರ ಮಾಡಬೇಕಾ? ಏನೇ ಆಗಲಿ ಶಾಲಿನಿ ಈ ಮನೆಗೆ ವಾಪಸ್ ಬರ್ಕೂಡ್ದು.
ಬರೋದಕ್ಕೆ ನಾನು ಬಿಡೋದಿಲ್ಲ. ಹೇಗಿದ್ರು ಡಿವೋರ್ಸ್ ಪೇಪರ್ಸ್ ರೆಡಿಯಾಗಿದೆ ತಾನೆ, ಇದನ್ನ ಇಟ್ಕೊಂಡಾಗ ಏನಾದರೂ ಮಾಡ್ತೀನಿ. ಇನ್ನು 6 ತಿಂಗಳಲ್ಲಿ ಅಭಯ್ ಶಾಲಿನಿ ದೂರ ಆಗಿ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ. ಡ್ಯಾಡ್, ಏನು ಸಪ್ರೇಟಾಗಿ ಮಾತಾಡಕ್ಕೆ ಕರೆದಿದ್ದು? ಅಲ್ಲೇ ಕೆಳಗಡೆ ಮಾತಾಡ್ಬೋದಿತ್ತಲ್ಲ. ಅಲ್ಲಿ ಶನಿ ಕಾಟ ಇದೆ ಅಂತಾನೆ ನಿನ್ನನ್ನು ಇಲ್ಲಿಗೆ ಬಾ ಅಂತ ಕರೆದಿದ್ದು. ನಮ್ಮ ಮನೇಲಿ ಯಾವ ಶನಿ ಡ್ಯಾಡ್? ನಿಮ್ಮಮ್ಮ. ಅವಳಿಗಿಂತ ಬೇಕಾ ನಿನಗೆ? ಅರ್ಥ ಆಗಲಿಲ್ಲ. ನಿನಗೆ ಅರ್ಥ ಆಗೋಷ್ಟೊತ್ತಿಗೆ ಶಾಲಿನಿ ನಿನ್ನನ್ನು ಬಿಟ್ಟು ಮೈಲಿ ದೂರ ಹೋಗಿರ್ತಾಳೆ. ಹೀಗೆ ನಿನ್ನ ಸೀನಿಯರ್ ಹಿಂದೆ ಓಡಾಡ್ಕೊಂಡು ಹುಡುಗಾಟ ಆಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅಭಯ್. ಅವಳ ಹತ್ರ ಹೋಗಿ ಮಾತಾಡಿ ಕನ್ವಿನ್ಸ್ ಮಾಡಿ ಅವಳನ್ನ ಒಪ್ಸು. ಒಪ್ಕೊಳ್ತಿಲ್ವಲ್ಲ ಡ್ಯಾಡ್, ನಾನು ಟ್ರೈ ಮಾಡ್ತಿದ್ದೀನಿ ತಾನೆ. ಆದರೂ ಇದೊಂಥರ ಚೆನ್ನಾಗಿದೆ, ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಗೊತ್ತಾ. ನೀನು ಇದನ್ನ ಎಂಜಾಯ್ ಮಾಡ್ತಾ ಇರು. ನಿಮ್ಮಮ್ಮ ಅಷ್ಟರೊಳಗೆ ನಿನಗೆ ಶಾಲಿನಿಗೆ ಡಿವೋರ್ಸ್ ಕೊಡಿಸಿ ನಿನಗೆ ಇನ್ನೊಬ್ಬಳನ್ನ ತಂದು ಗಂಟು ಹಾಕ್ತಾಳೆ. ವಾಟ್? ಡಿವೋರ್ಸಾ? ಹೌದು. ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ನಿಮ್ಮಮ್ಮ ಎಲ್ಲ ತಯಾರಿ ಮಾಡ್ತಾ ಇದ್ದಾಳೆ. ನೋ ಡ್ಯಾಡ್, ನೋ. ಬೇರೆನ? ನಮ್ಮನ್ನು ಹೆಂಗ್ ಬೇರೆ? ನಂಬೋಕ್ಕಾಗ್ತಿಲ್ಲ ತಾನೆ? ನೋಡು, ಡ್ಯಾಡ್, ಶಾಲಿನಿ ಡಿವೋರ್ಸ್. ಹುಚ್ಚಪ್ಪ, ಅಷ್ಟೇ ನೋಡ್ಬೇಡ, ಅದರಲ್ಲಿ ನಿನ್ನ ಸೈನು ಇದೆ ನೋಡು. ಇದೆಲ್ಲ ಹೇಗೆ ಸಾಧ್ಯ ಡ್ಯಾಡ್? ನಿಮ್ಮಮ್ಮ ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಇದೆ. ಫೋರ್ಜರಿ ಮಾಡಿಸಿದಾಳ ಅವಳು. ಅಷ್ಟೇ ಅಲ್ಲ, ಇದನ್ನೇ ಮುಂದಿಟ್ಕೊಂಡು ಹೋಗಿ ಅಭಯ್ಗೆ ನೀನ್ ಬೇಕಾಗಿಲ್ಲ ಅಂತ ನಿನ್ನ ಹೆಂಡತಿ ಹತ್ರ ಹೇಳಿ ಅವಳನ್ನ ಒಪ್ಸಿ ಅವಳ ಕೈಲಿ ಹಾಕ್ಸಿರೋ ಸಿಗ್ನೇಚರ್ ಇದು. ನೀನು ಎಷ್ಟೇ ನನ್ನ ಹಿಂದೆ ಮುಂದೆ ತಿರುಗಿದ್ರು ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಲ್ಲ. ಅದು ಯಾವತ್ತೋ ಸತ್ತೋಯ್ತು. ನನ್ನ ತಂಗಿಗೆ ಯಾರ್ಯಾರೋ ಗಂಡು ನೋಡೋ ಶ್ರಮ ತಗೊಳ್ಳೋದು ನಂಗೆ ಇಷ್ಟ ಇಲ್ಲ. ನಿನಗೆ ನನ್ನಿಂದ ಬಿಡುಗಡೆ ಬೇಕು. ಅದನ್ನ ನೇರವಾಗಿ ಕೇಳಕ್ಕಾಗದೆ ಡ್ರಾಮಾ ಮಾಡ್ತಿದ್ಯಾ? ಅದಕ್ಕೆ ಸೀನಿಯರ್ ಹಂಗೆ ಅಂದಿದ್ದು. ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ ಅಭಯ್. ಹೋಗಿ ನಿಮ್ಮ ಅಮ್ಮನಿಗೆ ಬುದ್ಧಿ ಹೇಳು. ನಿನ್ನ ಶಾಲಿನಿ ಸಂಬಂಧ ಏನು ಅಂತ ಅವಳಿಗೆ ಅರ್ಥ ಮಾಡಿಸು. ಅವಳು ಬಾಯಿ ಮುಚ್ಚು. ಇಲ್ಲ ಅಂದ್ರೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ಕಣ್ಣೆದುರಿಗೇನೆ ಎಳ್ಳು ನೀರು ಬಿದ್ದ್ಬಿಡುತ್ತೆ. ನೋ ನೋ, ಆ ಥರ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಡ್ಯಾಡ್, ಬಿಡಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ?
ಮಾಮ್ ಹತ್ರ ಮಾತಾಡಕ್ಕೆ. ನಿಮ್ಮಮ್ಮ ಎಲ್ಲಿಗೂ ಹೋಗೋದಿಲ್ಲ ಅಭಯ್. ಮೊದಲು ಶಾಲಿನಿ ಹತ್ರ ಹೋಗಿ ಅವಳನ್ನ ಕನ್ವಿನ್ಸ್ ಮಾಡು. ನೀನೇ ಅವಳಿಗೆ ಈ ಡಿವೋರ್ಸ್ ಪೇಪರ್ ಕಳಿಸಿದ್ಯಾ ಅಂತ ತಿಳ್ಕೊಂಡು ಅವಳು ಏನೇನು ನಿರ್ಧಾರ ಮಾಡಿರ್ತಾಳೋ ಗೊತ್ತಿಲ್ಲ. ಶಾಲಿನಿ ಹತ್ರ ಹೋಗಿ ಮೊದಲು ಅವಳಿಗೆ ಸಮಾಧಾನ ಮಾಡು. ಎಲ್ಲ ಮುಗ್ದೋಯ್ತು ಕಣೋ ರಂಗ. ಇನ್ನು ನನಗೆ ಸಂಕಟ ಒಂಟಿತನ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀನು ಕೊಟ್ಟಿದ್ದ ವರ ಇಷ್ಟು ಬೇಗ ಮುಗ್ದೋಯ್ತಲ್ಲೋ. ಇನ್ಯಾವತ್ತೂ ನಾನು ಅವನ ಮುಖ ನೋಡಬಾರ್ದು, ನೋಡೋದೂ ಇಲ್ಲ. ರೀ ಸೀನಿಯರ್, ಏನೇನೋ ಆಗೋಯ್ತಲ್ರಿ. ಮಾಡಿದ್ದೆಲ್ಲ ನೀನೆ. ಇದೆಲ್ಲ ಯಾವತ್ತೂ ಆಗಬೇಕಿತ್ತು. ಆಯಿತು ಬಿಡು. ನಿನ್ನ ಕಟ್ಕೊಂಡಿದ್ದಕ್ಕೆ ಒಳ್ಳೆ ಹುಡುಗರನ್ನೇ ಕೊಟ್ಬಿಟ್ಟೆ. ಹಂಗಲ್ಲ ರೀ, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಗೊತ್ತಪ್ಪ, ಅದೆಲ್ಲ ನಿನ್ನ ಪ್ರಕಾರ ತಪ್ಪೇ ಅಲ್ಲ. ನಿಂಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು, ಬೇಡದೇದಾಗ ಕೈ ಬಿಟ್ಟು ಹೋಗೋದು, ಅದಕ್ಕೆ ತಾನೇ ಹೆಣ್ಮಕ್ಳಿರೋದು. ಏನೇನೋ ಮಾತಾಡ್ತಾ ಇದ್ದೀರಾ ಶಾಲಿನಿ ನೀವು. ಆ ಹೆಸರು ಕರಿಬೇಡ, ಅಸಹ್ಯ ಆಗತ್ತೆ. ಬರೀ ನಿನ್ನ ಬಾಯಲ್ಲಿ ನನ್ನ ಹೆಸರಲ್ಲ, ನಿನ್ನ ಧ್ವನಿ ಕೇಳೋಕ್ಕೂ ನಿನ್ನ ಮುಖ ನೋಡೋಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ದಯವಿಟ್ಟು ಇಲ್ಲಿಂದ ಹೊರಟು ಬಿಡು. ಪ್ಲೀಸ್ ಕಣ್ರೆ, ವಿಷಯನೇ ಗೊತ್ತಿಲ್ಲ ನನ್ನನ್ನು ಬೈತಾ ಇದ್ದೀರಾ. ಎಲ್ಲ ಗೊತ್ತಿದ್ದಕ್ಕೆ ಹೇಳ್ತಿದ್ದೀನಿ. ನೀನೊಬ್ಬ ಮೋಸಗಾರ, ಸ್ವಾರ್ಥಿ. ನೀನ್ ಚಪ್ಪಲ ತೀರ್ಸ್ಕೊಳ್ಳೋಕ್ಕೋಸ್ಕರ ನನ್ನ ಬಳಸ್ಕೊಂಡು ಇವಾಗ ಇನ್ಯಾರೋ ಸಿಕ್ಕಿದ್ಲು ಅಂತ ನಂಗೆ ಡಿವೋರ್ಸ್ ಕೊಟ್ಟಿದ್ಯಾ? ಪ್ರಾಮಿಸ್ ಇಲ್ಲ ರೀ, ಅದ್ಯಾವುದು ನನ್ನಿಂದ ಆಗಿದ್ದಲ್ಲ. ನಿನ್ನಿಂದ ಆಗ್ದೇನೆ ಪೇಪರಲ್ಲಿ ಸೈನ್ ಬಂದ್ಬಿಡುತ್ತಾ? ಇಲ್ಲಿ ನೋಡು. ಇದು ನಾನು ಹಾಕಿದ್ದಲ್ಲ ರೀ, ನಮ್ಮಮ್ಮ ಶಟ್ ಅಪ್ ಅಂದೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ಗುಣದಲ್ಲಿ ದೊಡ್ಡವನು ಅಂತ ನಿನ್ನ ಮದ್ವೆ ಆದ್ನಲ್ಲ, ಅದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಬಿಟ್ಟೆ. ಇನ್ನೇನು, ನೀನ್ ಆಸೆ ಪಟ್ಟಂಗ್ ನಿಂಗೆ ಡಿವೋರ್ಸ್ ಕೊಟ್ಟಾಯ್ತಲ್ಲ, ಇಲ್ಯಾಕೆ ನಿಂತಿದ್ಯಾ? ಹೊರಡು. ನೀನ್ ಆಸೆ ಪಟ್ಟವ್ರ ಜೊತೆ ಸುಖವಾಗಿದ್ದು ಬಿಡು. ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಸೀನಿಯರ್. ಈ ಫೋರ್ಜರಿ ಎಲ್ಲ ನಮ್ಮಮ್ಮ ಮಾಡಿರೋದು. ಈ ವಿಷಯನೇ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ಹೋಗು ಅಂದೆ. ನೀನ್ ಕತೆ ಗಟ್ಟಿದ್ದನ್ನೆಲ್ಲ ನಾನ್ ನಂಬೋದಕ್ಕೆ ನಾನೇನ್ ಹಳೆ ಶಾಲಿನಿ ಅಲ್ಲ. ಸಾಕು, ಈ ಶ್ರೀಮಂತರ ಸಂಬಂಧ ಸಾವಾಸ ಎಲ್ಲ ನಂಗ್ ಸಾಕು. ನಮ್ಗ್ ತೋರ್ಸಿದ ರೀತಿಲಿ ನಮ್ಗ್ ಯೋಗ್ಯತೆ ತಕ್ಕಂಗೆ ನಾವ್ ಹೆಂಗೋ ಬದ್ಕೊಂಡು ಇದ್ಬಿಡ್ತೀವಿ. ದಯವಿಟ್ಟು ನನ್ನ ಬಿಟ್ಬಿಡು. ಶಾಲಿನಿ ಪ್ಲೀಸ್, ನನ್ನ ಮಾತು ಪ್ಲೀಸ್, ನಿನ್ ಕೈ ಮುಗ್ದು ಕೇಳ್ಕೊಂತೀನಿ. ಇನ್ ನನ್ ಕಾಡ್ಬೇಡ. ನನ್ ಪಾಡ್ ನನ್ನ ಬಿಟ್ಬಿಡು. ನಿನ್ ಕಾಲ್ ಬೇಕಾದ್ರೂ ಹಿಡ್ಕೊಂತೀನಿ. ತಪ್ಪು ಮಾಡ್ತಾ ಇದೀಯಾ ಶಾಂತಿ ನೀನು? ಅವನು ಬರ್ತಿದ್ದ ಹಾಗೆ ನಿನ್ನ ತಪ್ಪನ್ನ ನೀನು ಒಪ್ಕೊಂಡ್ಬಿಟ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ನೆಮ್ಮದಿ ಜೊತೆ ಮಗನನ್ನು ಕಳ್ಕೋಬೇಕಾಗತ್ತೆ. ಮಾಮ್, ಏನಿದು? ನಿನ್ನೆ ಕೇಳ್ತಿರೋದು ಏನಿದು? ಅಭಯ್, ಪುಟ, ಎಲ್ಲ ನಿನ್ ಒಳ್ಳೇದಕ್ಕೋಸ್ಕರ ಕಣೋ. ಒಳ್ಳೇದಕ್ಕ ಅಥವಾ ನನ್ನ ಹೆಣ ಬಿಡ್ಸೋದಕ್ಕ? ಅಭಯ್, ಮಾತಾಡ್ಬೇಡ ಮಾಮ್. ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಅಂತ ತಪ್ಪು ಏನೋ ಮಾಡ್ಬಿಟ್ಟೆ ನಾನು? ನೀ ಸುಖವಾಗಿರ್ಲಿ ಅಂತ ಪ್ರಯತ್ನ ಪಟ್ಟಿದ್ದೆ ತಪ್ಪ? ನಾನು ಸುಖವಾಗಿರ್ಲಿ ಅಂತ ಬಯಸೋರು ಸೀನಿಯರ್ನ ಕರ್ಕೊಬಂದು ಮನೇಲಿ ಇರಿಸ್ತಿದ್ದೆ.
ಅದನ್ನ ಬಿಟ್ಟು ಅವ್ರ ನನ್ ಪರ್ಮನೆಂಟ್ ಆಗಿ ದೂರ ಮಾಡಕ್ ಹೊಟ್ಟಿದ್ಯಲ್ಲ, ಯಾಕೆ ಹಿಂಗ್ ಮಾಡ್ದೆ ಮಾಮ್? ನನಗೋಸ್ಕರ ಇಷ್ಟು ದಿನ ತಡೆದಿದ್ದನ್ನ ಇವತ್ತು ನಾನು ನಿನ್ನ ಹತ್ರ ಬಾಯಿ ಬಿಡ್ತಾ ಇದ್ದೀನಿ. ಇವ್ರಿಗೆ ನಾನೇ ಸೊಸೆಯಾಗಿ ಬರಬೇಕು ಅಂತ ಆಸೆ ಇತ್ತು. ಅದಕ್ಕೆ ನನ್ನನ್ನು ನಿನ್ನ ಹತ್ರ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು. ಶಾಲಿನಿ ಇಲ್ಲಿದ್ರೆ ನಾವಿಬ್ರು ಮದ್ವೆಗೆ ಅಡ್ಡ ಆಗುತ್ತೆ ಅಂತ ಈಗ ಈ ಥರ ಎಲ್ಲ ನಿನ್ ಮನ್ಸಲ್ಲಿ ಈ ತರ ಯೋಚನೆ ಅಲ್ಲ, ಕಲ್ಪನೆಗಾದ್ರೂ ಹೆಂಗ್ ಬರುತ್ತೆ ಮಾಮ್ ನಿಂಗೆ? ನನ್ಗೆ ಗೊತ್ತಿಲ್ಲ ಈ ತರ ಚಿಲ್ಲರೆ ಕೆಲಸ ಎಲ್ಲ ಮಾಡೋದಕ್ಕೆ ಮನ್ಸಾದ್ರೂ ಹೆಂಗ್ ಬಂತು? ಯಾವ್ದು ಚಿಲ್ಲರೆ ಕೆಲಸ? ನಿನ್ನ ಹೆಂಡತಿ ಮಾಡಿದ್ದು ಚಿಲ್ಲರೆ ಕೆಲಸ. ಮಾಡ್ಬಾರ್ದು ತಪ್ಪೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ನಿನ್ನನ್ನು ಮದುವೆ ಮಾಡಿ ನಮ್ಮ ಮನೆ ಸೇರ್ಕೊಂಡ್ಬಿಟ್ಲು. ಮಾಡಬಾರದು ತಪ್ಪ. ಬೇಡ ಮಾಮ್, ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದೀಯಾ. ನಾನು ಮಾತಾಡ್ತಿರೋದೆಲ್ಲ ಕೆಟ್ಟದು, ನಿನ್ನ ಹೆಂಡತಿ ಮಾಡಿರೋದು ಕೆಟ್ಟ ಕೆಲಸ. ಈಗಲಾದ್ರೂ ಅರ್ಥ ಮಾಡ್ಕೋ ಅಬ್ಬೈ, ನಿನ್ನ ಹೆಂಡತಿ ಕ್ಯಾರೆಕ್ಟರ್ ಸರಿ ಇಲ್ಲ. 30 ವರ್ಷ ಆದ್ರೂ ಮದುವೆ ಮಾಡ್ಕೊಳಕ್ ಒಂದ್ ಗಂಡು ಸಿಕ್ಕಿಲ್ಲ ಅವಳಿಗೆ ಅಂತಂದ್ರೆ ನೀನ್ ಅರ್ಥ ಮಾಡ್ಕೋಬೇಕಾಗಿತ್ತು ಅಂಥವ್ರ ಚರಿತ್ರೆ ಹೇಗಿರುತ್ತೆ ಅಂತ. ನನಗೆ ಚೆನ್ನಾಗಿ ಗೊತ್ತು, ಅವಳು ಮದುವೆಗೆ ಮುಂಚೆನೆ ದಾರಿ ತಪ್ಪಿದಾಳೆ, ಕೆಟ್ಟು ಹೋಗಿದ್ದಾಳೆ. ಅಂಥವಳ ರೂಪಕ್ಕೆ ಬದಲಾಗಿ ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಹೆಂಡತಿ ಅನ್ನೋದನ್ನು ನೋಡದೆ ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ಅಲ್ಲ, ಮಾತಾಡಬೇಡ. ಉಸುರು ಹೊರಗೆ ಬಂದ್ರೆ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ. ನಾಲ್ಗೆ ಉದ್ದ ಇದೆ ಅಂತ ಊರ್ ನೆಲಕ್ಕೆಲ್ಲ ಚಾಚ್ತಾ ಇದೀಯ, ಕಿತ್ತು ಹಾಕ್ಬಿಡ್ತೀನಿ ನಾಲ್ಗೆನ. ಏನಂತ ಅನ್ಕೊಂಡಿದ್ಯಾ ನನ್ನ ಸೊಸೆನ? ಚಿನ್ನ ಕಡೆ ಅವಳು, ಚಿನ್ನ. ಬೆಂಕಿಲಿ ಬೆಂದು ಪರಿಶುದ್ಧವಾಗಿರೋ ಅಪ್ಪಟ ಚಿನ್ನ ಅವಳು. ಅವಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ನಿನ್ನ ಮನಸ್ಸು ಎಷ್ಟು ಹೊಲಸಾಗಿರ್ಬೇಕು. ಅಭಯ್, ಈ ಚಂಡಿ ಮಾತನ್ನೆಲ್ಲ ನೀನು ಮನಸ್ಸಿಗೆ ಹಾಕೋಬೇಡ. ನಿನ್ನ ಶಾಲಿನ ದೂರ ಮಾಡಬೇಕು ಅಂತ ಈ ರೀತಿ ಆರೋಪಗಳನ್ನ ಅವ್ರು ಮಾಡ್ತಾ ಇರೋದು. ನೋಡೋಬ್ರಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಮನಸ್ಸು ಕೆಡಿಸ್ಕೋಬೇಡ, ನಡಿ. ಬೇಡ, ನಾವು ಮನೇಲಿ ನನ್ನ ಸೀನಿಯರ್ ಬಗ್ಗೆ ಇಷ್ಟೆಲ್ಲ ಚೀಪಾಗಿ, ಇಷ್ಟು ಕೇವಲವಾಗಿ, ಇಷ್ಟು ಅಸಹ್ಯವಾಗಿ ಮಾತು ಬರುತ್ತೋ ಆ ಮನೆ ನನಗೂ ಬೇಡ. ನಾನು 1 ನಿಮಿಷನೂ ಇರಲ್ಲ ಇಲ್ಲಿ. ಮಾತು ಕೇಳೋ, ನಾನೇನ್ ಬೇಕು ಅಂತ ಹೇಳ್ತಿಲ್ಲ, ನಿನ್ ಮಾಡೋದಕ್ಕೆ ನಾ ಹೀಗೆಲ್ಲ ಮಾಡ್ತಾ ಇರೋದು. ಅವಳಿಗೋಸ್ಕರ ನನ್ನನ್ನು ಬಿಟ್ಟು ಹೋಗೋ ಮಾತಾಡ್ಬೇಡ, ಆಮೇಲೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಏನ್ ಬೇಕಾದ್ರೂ ಆಗ್ಲಿ, ನನ್ನ ಲೈಫ್ ಹಾಳಾಗಿ ಯಾಕುಟ್ಟೋದ್ರೂ ಪರವಾಗಿಲ್ಲ. ನೀಡ್ ಮೈ ಸೀನಿಯರ್ ಅಷ್ಟೇ. ಪಾಪ ಮಾಮ್, ಅವ್ರೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ. ಅಂಥವ್ರ ಬಗ್ಗೆ ಎಂತೆಂತ ಮಾತಲ್ಲ. ಇಲ್ಲ ಮಾಮ್, ನೀನ್ ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣದಿಂದ ತಾನೆ ನನ್ನ ಸೀನಿಯರ್ ಲೈಫ್ ಜೊತೆ ಆಟಾಡಿದ್ದು. ಅಂತ ಶ್ರೀಮಂತಿಗೆ ನನಗೂ ಬೇಡ. ನಿನ್ ದುಡ್ಡು ಸ್ಟೇಟಸ್ ಇಂದಾನೆ ತಾನೆ ನನ್ನ ಸೀನಿಯರ್ನ ನೀನ್ ಕೇವಲವಾಗಿ ನೋಡಿದ್ದು. ಆ ದುಡ್ಡು ಸ್ಟೇಟಸ್ ಎರಡು ನನಗೂ ಬೇಡ. ಈಗ ಆಸ್ತಿ, ಅಂತಸ್ತು, ಸ್ವಾರ್ಥ, ದುರಾಲೋಚನೆ ಇದೆಲ್ಲ ಅಸಹ್ಯ ಹುಟ್ಟಿಸ್ತಾ ಇದೆ. ಇದೆಲ್ಲದಕ್ಕೂ ನಿಮ್ಗೂ ಒಂದು ದೊಡ್ಡ ನಮಸ್ಕಾರ. ಬೇಡ ಮಾಮ್, ಬೇಡ. ನಿಮ್ಮಂತ ಹಣವಂತರ ಬಾಯಲ್ಲಿ ಒಬ್ರು ಬಡ ಸ್ಕೂಲ್ ಟೀಚರ್ ಗಂಡನ ಹೆಸರು ಬರಬಾರ್ದು. ನಿಮ್ಮಂತ ಶ್ರೀಮಂತರ ಬಾಯಲ್ಲಿ ಒಬ್ರು ಇಸ್ತ್ರಿ ಮಾಡೋ ಹೆಂಗಸಿನ ಅಳಿಯನ ಹೆಸರು ಬರಲೇಬಾರ್ದು. ಸಾಕಿ ಮನೆ ಸವಾಸ. ನಾನು ಬರ್ತೀನಿ. ಅಬ್ಬಾಯ್ ನಿಂತ್ಕೊಳ್ಳೋ, ಹೋಗ್ಬೇಡ
ನನ್ನ ಮಾತು ಕೇಳು. ತಪ್ಪು ಮಾಡ್ತೀನಿ ಅಬ್ಬಾಯಿ, ನಿಂತ್ಕೋ. ಮಾಡಿದ ತಪ್ಪು ಅಷ್ಟು ಸುಲಭವಾಗಿ ಬಿಟ್ಟೋಗೋದಿಲ್ಲ ಶಾಂತಿ. ನೀನು ಮಾಡಿದ ಅನ್ಯಾಯ ನಿನ್ನ ಸಂತೋಷನ ಕಿತ್ಕೊಳ್ಳುತ್ತೆ. ಅನುಭವಿಸು.